ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್. ಶಾಲಾ ಶಿಕ್ಷಣವನ್ನು ಮುಗಿಸಿ ಯಾರೆಲ್ಲ SSLCಯನ್ನು ಮುಗಿಸಿ ಕಾಲೇಜು ಶಿಕ್ಷಣವನ್ನು ಪಡಿತಾ ಇದ್ದೀರಾ ಅಂದರೆ ಫಸ್ಟ್ PUC ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಡಿಗ್ರಿ ವಿದ್ಯಾರ್ಥಿಗಳಿದ್ದೀರಾ. ಅವರಿಗೊಂದು ಹೊಸ ಸ್ಕಾಲರ್ಶಿಪ್ಪನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಸ್ಕಾಲರ್ಶಿಪ್ನಲ್ಲಿ ನೀವು ಬರೋಬ್ಬರಿ 30,000 ಹಣವನ್ನು ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ನೀವು ಅಪ್ಲೈ ಮಾಡಿದ್ರಿ ಅಂತ ಅಂದರೆ ಪಡ್ಕೋಬೋದಾಗಿದೆ ಸ್ನೇಹಿತರೆ. ಈ ಒಂದು ಸ್ಕಾಲರ್ಶಿಪ್ಪನ್ನು ನಿಮಗೆ ಕಾಲೇಜು ಶಿಕ್ಷಣವನ್ನು ಸಂಪೂರ್ಣವಾಗಿ ಅಂತಂದರೆ ಪದವಿ ಹಾಗೂ ಡಿಪ್ಲೊಮಾ ಇನ್ನಿತರ ಕೋರ್ಸ್ಗಳ ಹೈಯರ್ ಎಜುಕೇಷನ್ಗಾಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಸ್ಕಾಲರ್ಶಿಪ್ಪು ಯಾವ ಒಂದು ಸ್ಕಾಲರ್ಶಿಪ್ನ ಅಡಿಯಲ್ಲಿ ಈ ಒಂದು ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ, ಜೊತೆಗೆ ಈ ಒಂದು ಸ್ಕಾಲರ್ಶಿಪ್ನ ಯಾವ ರೀತಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಏನೇನೆಲ್ಲ ಮಾನದಂಡಗಳನ್ನು ಈ ಒಂದು ಸ್ಕಾಲರ್ಶಿಪ್ನಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಏನೇನೆಲ್ಲ ಅರ್ಹತೆಗಳು ಬೇಕು ಎಂಬುದರ ಸಂಪೂರ್ಣ ವಿವರವನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ದಯಮಾಡಿ ನಮ್ಮ ಒಂದು ಚಾನಲ್ನ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು, ಇದು ಅಜಿಮ್ ಪ್ರೇಮ್ಜಿ ಅವರ ಫೌಂಡೇಶನ್ ಕಡೆಯಿಂದ ಈ ಒಂದು ಸ್ಕಾಲರ್ಶಿಪ್ಪನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಏನು ವಿದ್ಯಾರ್ಥಿನಿಯರು ಕಾಲೇಜು ಶಿಕ್ಷಣವನ್ನು ಮುಂದುವರಿಸಲು ಅಂದರೆ ನಿಮ್ಮ ಒಂದು ಶಾಲಾ ಶಿಕ್ಷಣವನ್ನು 10ನೇ ಕ್ಲಾಸ್ನ ಮುಗಿಸಿ ನೆಕ್ಸ್ಟ್ ನೀವು ಹೈಯರ್ ಎಜುಕೇಷನ್ ಕಾಲೇಜು ಶಿಕ್ಷಣವನ್ನು ಪಡೆಯೋಕ್ಕೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿದ್ರಿ ಅಂತಂದರೆ ಈ ಬರೋಬ್ಬರಿ 30,000 ಅಮೌಂಟನ್ನು ಸ್ಕಾಲರ್ಶಿಪ್ ರೂಪದಲ್ಲಿ ನೀವು ಹಣವನ್ನು ಪಡ್ಕೋಬೋದಾಗಿದೆ ಸ್ನೇಹಿತರೆ. ಇದು ಒಂದೇ ವರ್ಷಕ್ಕೆ ಅಪ್ಲೈ ಆಗಲ್ಲ ಸ್ನೇಹಿತರೆ. ಬರೋಬ್ಬರಿ ನೀವು ಕಾಲೇಜು ಶಿಕ್ಷಣವನ್ನು ಅಂತಂದರೆ ಡಿಗ್ರಿ ಫಸ್ಟ್ PUC, ಸೆಕೆಂಡ್ PUC ಮತ್ತು ಡಿಗ್ರಿ 3 ವರ್ಷ, ಅಥವಾ ಡಿಪ್ಲೊಮೊ ಮಾಡಿದೆ ಅಂದರೆ ಡಿಪ್ಲೊಮೊ 3 ವರ್ಷ, ಹೀಗೆ ನಿಮ್ಮ ಡಿಪ್ಲೊಮೊ ವ್ಯಾಸಂಗ ಮುಗಿಯೋವರೆಗೂ ಈ ಒಂದು ಸ್ಕಾಲರ್ಶಿಪ್ನ ಬೆನಿಫಿಟನ್ನು ನೀವು ಪಡ್ಕೋಬೋದಾಗಿದೆ ಸ್ನೇಹಿತರೆ. ದಯಮಾಡಿ ಒಂದು ಅರ್ಜಿಯನ್ನು ನೀವು ಹಾಕಬೇಕು ಅಂತಂದರೆ ನಾನು ಹೇಳುವಂಥ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ಸನ್ನು ಫಾಲೋ ಮಾಡಿ, ಜೊತೆಗೆ ಏನೇನೆಲ್ಲ ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಂತೇಳಿ ನಾನು ಹೇಳ್ಕೊಡುವಂಥ ಮೆಥಡ್ ಮೂಲಕ ನೀವು ಕಲ್ಕೊಂಡ್ರಿ ಅಂತಂದರೆ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ಮೂಲಕ ನೀವು ಕೂಡ ಈ ಒಂದು ಅರ್ಜಿಯನ್ನು ಹಾಕ್ಬೋದಾಗಿದೆ ಸ್ನೇಹಿತರೆ. ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಮಧ್ಯದಿಂದ ಸ್ಕಿಪ್ ಮಾಡೋದ್ರಿಂದ ವಿಡಿಯೋ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ. 100% ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಖಂಡಿತ ಬಂದೇ ಬರುತ್ತೆ. ಅರ್ಜಿಯನ್ನು ನೀವು ಈ ರೀತಿಯನ್ನು ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ಮೊದಲಿಗೆ ನೀವು ಗೂಗಲ್ನಲ್ಲಿ ಅಜಿತ್ ಪ್ರೇಮ್ಜಿ ಸ್ಕಾಲರ್ಶಿಪ್ 2025 ಅಂತೇಳಿ ಸರ್ಚ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಜಿತ್ ಪ್ರೇಮ್ಜಿ ಸ್ಕಾಲರ್ಶಿಪ್ 2025 ಅಂತೇಳಿ ಕಾಣಿಸ್ತಾ ಇದೆ. ಅವ್ರದ್ದೊಂದು ಅಫಿಷಿಯಲ್ ಆದ ಒಂದು ವೆಬ್ಸೈಟ್ ಕೂಡ ಓಪನ್ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕನ್ನಡ ಅಂತ ಆಪ್ಷನ್ನ ಆಯ್ಕೆ ಮಾಡಿ ಸ್ನೇಹಿತರೆ. ಇದರಲ್ಲಿ ನೋಡ್ಬೋದು ನೀವು ಮೂಲಪುಟ ಅಂದರೆ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್. ಕೆಳಗಡೆ ಬಂದರೆ ನೋಡಿ, ವಿದ್ಯಾರ್ಥಿನಿಯರು ಕಾಲೇಜು ಶಿಕ್ಷಣವನ್ನು ಮುಂದುವರಿಸಲು ನೆರವಾಗಲು ಒಂದು ಉಪಕ್ರಮ. ಯಾರೆಲ್ಲ ನೀವು SSLCಯನ್ನು ಮುಗಿಸಿದ್ರ, ಇಲ್ಲಿ ಮೊದಲನೇದಾಗಿ ನಿಮ್ಮ ಇಲ್ಲಿ ಅಂಕವನ್ನು ಎಷ್ಟು ಅಂಕ ತೊಗೊಂಡಿರಬೇಕು, ಎಷ್ಟು ಪರ್ಸೆಂಟೇಜ್ ಮಾಡಿರಬೇಕು ಅವನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತೇಳಿ ನಾನು ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಮೇನಾಗಿ ಮಹಿಳಾ ವಿದ್ಯಾರ್ಥಿನಿಯರು ಈ ಒಂದು ಅರ್ಜಿಯನ್ನು ಹಾಕ್ಬೋದಾಗಿದೆ, ಹೆಣ್ಮಕ್ಳು ಈ ಒಂದು ಅರ್ಜಿಯನ್ನು ಹಾಕ್ಬೋದಾಗಿದೆ ಸ್ನೇಹಿತರೆ. ನೋಡಿ, ಇಲ್ಲಿ ನೋಂದಾಯಿಸಲು 2025 ಸುತ್ತಿನ ಹೊಸ ಅರ್ಜಿ. ಅಪ್ಲೈ ಮಾಡೋದು ಲಿಂಕು. ಕೆಳಗಡೆ ಬಂದರೆ ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಭಾರತದ ಶಿಕ್ಷಣದಲ್ಲಿ ಗುಣಮಟ್ಟ ಮತ್ತು ಸಮತೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಹೊಂದಿರುವ ಬದ್ಧತೆಯ ಒಂದು ಅಂಗವಾಗಿದೆ. ಈ ಉಪಕ್ರಮವು ಅವಕಾಶ ವಂಚಿತ ಹಿನ್ನೆಲೆಗಳುಳ್ಳ ವಿದ್ಯಾರ್ಥಿನಿಯರಿಗೆ ವಾರ್ಷಿಕ 30,000 ಮೊತ್ತದ ಸ್ಕಾಲರ್ಶಿಪ್ಪನ್ನು
ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಬಿಡ್ತಾ ಇದ್ದಾರೆ ಸ್ನೇಹಿತರೆ. ಈ ವಿದ್ಯಾರ್ಥಿ ವೇತನವನ್ನು ಅವರು ಮೊದಲ ಪದವಿ ಅಥವಾ ಡಿಪ್ಲೊಮಾ ಕಾರ್ಯಕ್ರಮದ ಪೂರ್ಣ ಅವಧಿಗೆ ನೀಡಲಾಗುತ್ತೆ ಅಂತಲೂ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸು ಮುಗಿಯೋವರೆಗೂ ಈ ಒಂದು ಸ್ಕಾಲರ್ಶಿಪ್ನ ಕೊಡ್ತಾರೆ ಅಂತಲೇ ಹೇಳಿದ್ದಾರೆ. ಸೊ ವರ್ಷಕ್ಕೆ ಬರೋಬ್ಬರಿ 30,000 ಅಮೌಂಟನ್ನು ಸ್ಕಾಲರ್ಶಿಪ್ನ ಅವರು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಕೆಳಗಡೆ ಬಂದರೆ ನೀವು ಇಲ್ಲಿ ನೋಡಿ ಅರ್ಹತೆಯನ್ನು ಕೊಟ್ಟಿದ್ದಾರೆ, ಏನೇನೆಲ್ಲ ಅರ್ಹತೆ. ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರುವ ವಿದ್ಯಾರ್ಥಿನಿಯರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ. ಸೊ 10 ಮತ್ತು 12ನೇ ತರಗತಿ ಎರಡೂ ತರಗತಿಗಳನ್ನು ಅರ್ಹ ರಾಜ್ಯಗಳು ಮತ್ತು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೇಂದ್ರಾಡಳಿತ ಪ್ರದೇಶ ಇರುವ ಸರ್ಕಾರಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಓದಿ ಪಾಸಾಗಿರಬೇಕಂತೆ. ಅಂದರೆ 10ನೇ ಮತ್ತು 12ನೇ ತರಗತಿಗಳನ್ನು ಅರ್ಹ ರಾಜ್ಯ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವಂತಹ ಸರ್ಕಾರಿ ಶಾಲೆಗಳಲ್ಲಿ ಓದಿ ವ್ಯಾಸಂಗ ಮಾಡಿರಬೇಕಂತೆ. ಅಂತಹ ವಿದ್ಯಾರ್ಥಿಗಳಿಗೆ ಇವರು ಒಂದು ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಜೊತೆಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸರ್ಕಾರಿ ಅಥವಾ ಪ್ರತಿಷ್ಠಿತ ಮಾನ್ಯತೆ ಪಡೆದ ಖಾಸಗಿ ಶಾಲೆ, ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಪದವಿ ಕಾರ್ಯಕ್ರಮ ಅಥವಾ ಡಿಪ್ಲೊಮಾ ಕೋರ್ಸಿನ 2 ರಿಂದ 5 ವರ್ಷಗಳ ಅವಧಿಯ ಕಾರ್ಯಕ್ರಮಗಳು ಮೊದಲ ವರ್ಷಕ್ಕೆ ಶೈಕ್ಷಣಿಕ ವರ್ಷದ 2025 ಮತ್ತು 26ನೇ ಸಾಮಾನ್ಯ ವಿದ್ಯಾರ್ಥಿಯಾಗಿ ಪ್ರವೇಶ ಪಡೆದಿರುವ ಇದು ಅರ್ಜಿದಾರರ ಮೊದಲ ಪದವಿ ಅಥವಾ ಡಿಪ್ಲೊಮಾ ಆಗಿರಬೇಕು. ಸೊ ಯಾರೆಲ್ಲ 10ನೇ ಕ್ಲಾಸ್ ಮುಗಿಸಿದ್ರೆ ಮತ್ತು 12ನೇ ತರಗತಿಯಲ್ಲಿ ಮುಗಿಸಿ ನೀವು ನೆಕ್ಸ್ಟು ಪದವಿ ಕೋರ್ಸಿಗೆ ಅಡ್ಮಿಷನ್ ಮಾಡಿಸಿದ್ರೆ ಅಥವಾ ಡಿಪ್ಲೊಮೋಕ್ಕೆ ಅಡ್ಮಿಷನ್ ಮಾಡಿಸಿದ್ರೆ ಸೊ ಅವರು ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಕೆಳಗಡೆ ಕೊಟ್ಟಿದ್ದಾರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಇಲ್ಲಿ ಯಾವ್ಯಾವ ಜಿಲ್ಲೆ ಅವರು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ, ಛತ್ತೀಸ್ಗಢ, ಜಾರ್ಖಂಡ್, ಆಮೇಲೆ ಕರ್ನಾಟಕ, ಮಧ್ಯಪ್ರದೇಶ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪುದುಚೇರಿ, ರಾಜಸ್ಥಾನ, ಸಿಕ್ಕಿಂ, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡ್ ಇವರೆಲ್ಲ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ. ಜೊತೆಗೆ ಸ್ಕಾಲರ್ಶಿಪ್ ಪ್ರಕ್ರಿಯೆ ಮತ್ತು ಪ್ರಮುಖ ದಿನಾಂಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವು ಹೊಸದಾಗಿ ಏನೋ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತಂದರೆ ನಮ್ಮ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸುವಂಥ ಲಿಂಕ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ನಾನು ಆವಾಗಲೇ ಫಸ್ಟಿಗೆ ನಿಮಗೆ ತೋರಿಸಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನಾನು ಮೇಲೆ. ಒಂದಾಯಿತು. ಇಲ್ಲಿ ನೋಡಿ 2024ರಲ್ಲಿ ಸ್ಕಾಲರ್ಶಿಪ್ ಪಡೆದವರು ಮೊದಲ ಸುತ್ತು ಸೆಪ್ಟೆಂಬರ್ 2024. 2024ರಿಂದ ಈ ಒಂದು ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಜೊತೆಗೆ 2025ರಲ್ಲಿ ಸ್ಕಾಲರ್ಶಿಪ್ ಪಡೆಯುವವರು ಮೊದಲ ಸುತ್ತು ಸೆಪ್ಟೆಂಬರ್ 2025 ಅಂದರೆ ಇದೇ ತಿಂಗಳು. 2ನೇ ಸುತ್ತು ಜನವರಿ 2026. ಇಲ್ಲಿ ನೋಡಿ 2ನೇದು ಏನಂತಂದರೆ ಅರ್ಜಿಯ ಪರಿಶೀಲನೆ. ಅರ್ಹತಾ ಮಾನದಂಡಗಳಿಗೆ ಅನುಗುಣವಾಗಿ ಅರ್ಜಿಗಳನ್ನು ಪರಿಶೀಲನೆ. ಸೊ ಇಲ್ಲಿ 2 ಕೊಟ್ಟಿದ್ದಾರೆ. ಆ ಆಪ್ಷನ್ನಲ್ಲಿ ನೀವೇನಾದರೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಪಾಸಾಗಿ ಜೊತೆಗೆ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ನೀವು ಅಡ್ಮಿಷನ್ನ ಮಾಡಿದ್ದೀರ ಅಂತಂದರೆ ಸೊ ಅವರಿಗೆ ಒಂದು ಸ್ಕಾಲರ್ಶಿಪ್ನ ಕೊಡ್ತಾರೆ ಅಂತೇಳಿ ತಿಳಿಸಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ ಮೊದಲ ಸುತ್ತು ಅಕ್ಟೋಬರ್ 2024ರಿಂದ ಮಾರ್ಚ್ 2025. ಆಮೇಲೆ ಮೊದಲ ಸುತ್ತು ಅಂದರೆ 2025ರಲ್ಲಿ ಸ್ಕಾಲರ್ಶಿಪ್ ಪಡೆದವರು ಮೊದಲ ಸುತ್ತು ಅಕ್ಟೋಬರ್ 25ರಿಂದ ಮಾರ್ಚ್ 20ರವರೆಗೆ. 2ನೇ ಸುತ್ತು ಫೆಬ್ರವರಿಯಿಂದ ಜುಲೈ 2026 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಹಣವನ್ನು ಯಾವಾಗ ಸಂದಾಯ ಮಾಡ್ತಾರೆ, ವಿತರಣೆ ಮಾಡ್ತಾರೆ ಅಂತಂದರೆ 15,002 ಕಂತುಗಳಲ್ಲಿ ಸ್ಕಾಲರ್ಶಿಪ್ ಮೊತ್ತವನ್ನು ವಿತರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ 30,000 ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತಂದರೆ ಇಲ್ಲಿ 2 ಕಂತುಗಳಾಗಿ ನಿಮಗೆ ಹಣವನ್ನು ಕೊಡ್ತಾರೆ. ಮೊದಲ ಸುತ್ತಿನಲ್ಲಿ ಮಾರ್ಚ್ 25 ಕೊಡ್ತಾರೆ. ಜೊತೆಗೆ ಮೊದಲ ಸುತ್ತು ಡಿಸೆಂಬರ್ 2025ರಿಂದ 2ನೇ ಸುತ್ತು ಏಪ್ರಿಲ್ 2026. ಇಲ್ಲಿ ನೋಡಿ ನವೀಕರಣ. ಮುಂದಿನ ವರ್ಷದಲ್ಲಿ ನೀವೇನಾದರೂ ಸ್ಕಾಲರ್ಶಿಪ್ನ ಸಲ್ಲಿಸ್ಬೇಕು ಅಂದರೆ ನೋಡಿ ನೆರವನ್ನು ಪಡ್ಕೋಬೇಕು ಅಂತ ಅಂದರೆ ನೀವು ಅರ್ಜಿಯನ್ನು ಏನು ಮಾಡ್ಬೋದು, ರಿನ್ಯೂವಲ್ ಕೂಡ ಮಾಡ್ಬೋದಾಗಿದೆ. ಅದು ಕೂಡ ಮೊದಲ ಸುತ್ತು ಆಗಸ್ಟ್ 25 ಜೊತೆ ಕೆಳಗಡೆ ಬಂತ ಅಂದರೆ ಮೊದಲ ಸುತ್ತು ಆಗಸ್ಟ್ 26, 2ನೇ ಸುತ್ತು ಡಿಸೆಂಬರ್ 26. ಸೊ ಇದೇನು ಮೊದಲ ಸುತ್ತು 2ನೇ ಸುತ್ತು ಅಂತ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಬೋದು. 2025ರಲ್ಲಿ ಸ್ಕಾಲರ್ಶಿಪ್ನ ಪಡೆದವರು ಈ ಅರ್ಜಿಗೆ ನೀವು ರಿನ್ಯೂವಲ್ ಮಾಡಬೇಕು. ಇಲ್ಲಿ ಸ್ಕಾಲರ್ಶಿಪ್ ಪಡೆದವರು ಈ ದಿನಾಂಕಕ್ಕೆ ನೀವು ರಿನ್ಯೂವಲ್ ಮಾಡಬೇಕು, ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಯಾವುದೇ ಹಂತದಲ್ಲೂ ಫೌಂಡೇಶನ್ ಯಾವುದೇ ಶುಲ್ಕವನ್ನು ವಿಧಿಸುವುದಿಲ್ಲ. ಶುಲ್ಕದ ಹೆಸರಿನಲ್ಲಿ ವಂಚಿಸುವ ಜನರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರ ವಹಿಸಬೇಕೆಂದು ಕೋರಿದೆ.
ಅಂತಂದರೆ ನೀವೇನಾದರೂ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಅರ್ಜಿ ಶುಲ್ಕ ಯಾವುದೇ ರೀತಿ ಕಟ್ಟಾಗಲ್ಲ ಸ್ನೇಹಿತರೆ, ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೇನಾದರೂ ಯಾರಿಗಾದ್ರು ಹಣ ಕೊಡ್ತಾ ಇದ್ದೀರಾ ಅಂತಂದರೆ ಇದು ಏನಂತೇಳಿ ಎಚ್ಚರ ವಹಿಸಬೇಕು ಅಂತಲೂ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬೇಕು ಅಂತಂದರೆ ಕೆಳಗಡೆ ವಿಡಿಯೋ ಇದೆ, ಬೇಕಾದ್ರೆ ನೋಡ್ಕೊಬೋದು. ಸೊ ಇಲ್ಲಿ ಮೇಲ್ ಬಂದರೆ ನೀವು ಇಲ್ಲಿ ನೀವೇನಾದರೂ ಸ್ಕಾಲರ್ಶಿಪ್ನ ರಿನ್ಯೂವಲ್ ಮಾಡ್ತೀರಾ ಅಂತಂದರೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಲಾಸ್ಟ್ ಇಯರ್ ಏನೋ ಅರ್ಜಿ ಸಲ್ಲಿಸಿದ್ರೆ ಅಂದರೆ ಇಲ್ಲಿ ಹೋಗಿ ಲಾಗಿನ್ ರಿನ್ಯೂವಲ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇದರಲ್ಲಿ ನೀವು ಅರ್ಜಿಯನ್ನು ಏನು ಮಾಡ್ಬೋದಾಗಿದೆ, ರಿನ್ಯೂವಲ್ ಮಾಡ್ಬೋದಾಗಿದೆ. ಜೊತೆಗೆ ನೀವು ಏನಾದರೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ, ನೋಂದಾಯಿಸಿ 2025ನೇ ಸುತ್ತಿನ ಹೊಸ ಅರ್ಜಿ ಅಂತೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು. ಅಂದರೆ ಇನ್ನೂ ನೀವು ಲಾಗಿನ್ ಐ ಡಿಯನ್ನು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಸೊ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಇದೆ. ಸೊ ಇದರಲ್ಲಿ ನೀವು ನಿಮ್ಮ ಒಂದು ಜೆಂಡರ್ನ ಆಯ್ಕೆ ಮಾಡಿ. ಜೊತೆಗೆ ಕೆಳಗಡೆ ಬನ್ನಿ, ಇಲ್ಲಿ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ 10th ಮುಗಿಸಿದ್ದೀರ ಅಂತ ಕೇಳುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಜೊತೆಗೆ 12th ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದೀರ ಅಂತ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಜೊತೆಗೆ ಇಲ್ಲಿ ನೀವು ನಿಮ್ಮ ಕೇಂದ್ರಾಡಳಿತ ಪ್ರದೇಶ ಅಂದರೆ ನಿಮ್ಮ ಸ್ಟೇಟನ್ನು ಯಾವುದಂತ ಕೇಳುತ್ತೆ, ಇದರಲ್ಲಿ ಇದೆಯಾ ನಿಮ್ಮ ಸ್ಟೇಟು ಅಂತ ಕೇಳುತ್ತೆ. ಸೊ ಆ ಸ್ಟೇಟ್ ಇದ್ರೊಳಗಿದೆ ಅಂತೇಳಿ ಎಸ್ ಅಂತ ಕೊಟ್ಟು ಕೆಳಗಡೆ ನೀವು ಅಂದರೆ ನೀವು ಫಸ್ಟ್ ಇಯರ್ 2025-26ನೇ ಸಾಲನ್ನ ಯಾವುದಾದ್ರು ಡಿಗ್ರಿ ಕೋರ್ಸ್ಗೆ ಅಥವಾ ಡಿಪ್ಲೊಮಾ ಕೋರ್ಸಿಗೆ ಅಡ್ಮಿಷನ್ ಮಾಡಿಸಿದ್ದೀರ ಅಂತ ಕೇಳುತ್ತೆ. ಸೊ ಅದರ ಮೇಲೆ ಎಸ್ ಅಂತ ಕೊಟ್ಟು ನೀವು ಚೆಕ್ ಎಲಿಜಿಬಿಲಿಟಿ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇದೆ. ಸೊ ಇದ್ರ ಮೇಲೆ ಕೊಟ್ಟು ಓಕೆ ಕೊಟ್ಟರೆ ಇಲ್ಲಿ ತೋರಿಸುತ್ತೆ ನೀವು ರಿಜಿಸ್ಟರ್ ಯುವರ್ ಮೊಬೈಲ್ ನಂಬರ್. ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಸೆಂಡ್ ಒ ಟಿ ಪಿ ಮೇಲೆ ಕೊಟ್ಟು ಒ ಟಿ ಪಿನ ಎಂಟ್ರ್ ಮಾಡಿದೆ ಅಂತಂದರೆ ನಿಮ್ಮ ಒಂದು ಲಾಗಿನ್ ಐ ಡಿ ಕ್ರಿಯೇಟ್ ಆಗುತ್ತೆ. ಸೊ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿನ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯಮಾಡಿ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.